ಕಾನೂನು ಬಾಹಿರವಾಗಿರ್ತಕ್ಕಂಥ ಮತ್ತು ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ. ಇದನ್ನು ಖಂಡಿಸಿ ಇವತ್ತು ಮಹಾನಗರ ಪಾಲಿಕೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಅದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಈ ಕುರಿತಂತೆ ಮಹಾನಗರ ಪಾಲಿಕೆಯ ನೌಕರ ಸಂಘದ ವತಿಯಿಂದನೂ ಕೂಡ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಇದನ್ನು ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ನಾನು ಕೂಡ ವ್ಯಕ್ತಿಗತವಾಗಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಈ ರೀತಿಯ ಘಟನೆ ಮತ್ತೆ ಯಾರಿಗೂ ಕೂಡ ಸರ್ಕಾರಿ ನೌಕರರಿಗಾಗಲಿ, ಮಹಾನಗರ ಪಾಲಿಕೆ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗಾಗಲಿ ಆಗಬಾರ್ದು. ಪಾಲಿಕೆಯ ಸದಸ್ಯರು ಮತ್ತು ಪಾಲಿಕೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸಾರ್ವಜನಿಕ ಸೇವೆಯನ್ನು ಸಹಯೋಗದೊಂದಿಗೆ ಜೊತೆಯಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಬಿಟ್ಟು ಈ ರೀತಿಯ ಘಟನೆಗಳು ಪುನಃ ನಡೀಬಾರ್ದು ಅಂತಕ್ಕಂಥದ್ದು ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿ ವರ್ಗದವರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ. ಒಂದು ನಿಯಮ ನಿಯತ್ತುಗಳು ಇರ್ತಾವ, ಅವ್ರು ಬಿಟ್ಟು ಅವರು ಕೆಲಸ ಮಾಡೋಕೆ ಆಗೋದಿಲ್ಲ. ಈ ಎರಡರ ಮಧ್ಯೆ ನಾವು ಮಾಡ್ತೀವಿ, ಅವರು ಮಾಡ್ತಾರ. ಇಂಥ ಸಮಯದಲ್ಲಿ ಗಲಾಟೆ ಆಗೋದು ಬಟ್ ಮಾತಾಡ್ಬೇಕಷ್ಟೇ ಹೊರತು ಕೈ ಮಾಡೋಷ್ಟು ಅಧಿಕಾರ ಯಾರು ಕೊಡಲ್ಲ. ಯಾರು ಕೈ ಮಾಡಬಾರ್ದು, ಯಾರಿಗೂ ಬೈಬಾರ್ದು ಕೂಡ ಜಾಸ್ತಿ. ಇಂಥ ಸಮಯದಲ್ಲಿ ನಾವು ಏನೀಗ ಕಾರ್ಪೊರೇಷನ್ ಅಧಿಕಾರಿಗಳದಾರ, ಒಬ್ಬ ವಾಲ್ಮ್ಯಾನ್ ಆಗಲಿ, ಒಬ್ಬ ಯೂಜ್ಡ್ ಕಾರ್ಮಿಕರಾಗಲಿ, ಯಾರಿಗೆ ಏನೇ ಗಲಾಟೆ ಆದರೂ ಏನೇ ಮಾಡಿದ್ರು ಸಂಪೂರ್ಣವಾಗಿ ನಾವು ನಿಮ್ಮಿಂದ ಬೆಂಬಲವಾಗಿರ್ತೀವಿ. ಯಾಕಂದರೆ ನೀವು ಮಾಡೋ ಕೆಲಸದಿಂದನೇ ನಮಗೆ ಹೆಸರು ಬರೋದು. ನೀವೇನು ಕೆಲಸ ಮಾಡ್ತಾರೆ ಅದರಿಂದನೇ ನಮ್ಗೆ ಹೆಸರು ಬರುತ್ತೆ. ಹಂಗಾಗಿ ನಿಮ್ಮಿಂದ ನಾವು ಇಡೀ ನಮ್ಮ 13 ಜನ ಕಾರ್ಪೊರೇಟರ್ ಇದೀವಲ್ಲ, ಅದೆಲ್ಲ ನಾವು BJP ಕಡೆಯಿಂದ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ. ಅದೇನೇ ಬರಲಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಕಾರ್ಪೊರೇಷನ್ ಇಂಜಿನಿಯರ್ ಆದ ವೀರೇಶ್ ಅವರು ನಗರ ಶಾಸಕರ ಕರೆದ ಮೇರೆಗೆ ಅವರು ದೇವಿನಗರ ಪ್ರದೇಶದಲ್ಲಿ ಹೋಗಿದ್ದಾರೆ. ಇವತ್ತು ಹೋದಾಗ ಅಲ್ಲಿ 38ನೇ ವಾರ್ಡಿನ ಕಾರ್ಪೊರೇಟರ್ ಆದ ಕುಬೇರ್ ಅವರು, ಕಾಂಗ್ರೆಸ್ ಕಾರ್ಪೊರೇಟರ್ ಆದ ಕುಬೇರ್ ಅವರು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇವ್ರ ಮೇಲೆ, ವೀರೇಶ್ ಅವ್ರ ಮೇಲೆ. ಅದು MLA ಅವರ ಸಮ್ಮುಖದಲ್ಲಿ. ಇದು ಬಹಳ ಖಂಡನೀಯ. ಯಾಕಂದ್ರೆ ಈಗ ಮೊನ್ನೆ ಸಿಡ್ಲಘಟ್ಟದಲ್ಲಿ ಕಮಿಷನರ್ ಮೇಲೆ ಮಾಡಿದ್ರು, ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ದುರಾಡಳಿತ ಇಲ್ಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ, ಶಾಸಕರಾಗ್ಲಿ ಕಾರ್ಪೊರೇಟರ್ಸ್ ಮೇಲೆ ಕಂಟ್ರೋಲ್ ಇಲ್ಲ. ಹಿಂಗೆಲ್ಲ ಇದು ಮಾಡ್ತಾ ಇದ್ರೆ ಈಗ ಸಿಡ್ಲಘಟ್ಟದಲ್ಲಿ ಕೂಡ ಮಾಡಿ ಎಲ್ಲ ಪ್ರೆಷರ್ ಮಾಡಿ ಎಲ್ಲ ಪ್ರತಿಭಟನೆ ಮಾಡಿ 1 ತಿಂಗಳಿಗೆ ಅರೆಸ್ಟ್ ಮಾಡಿದ್ರು ಅವ್ರನ್ನ. ನಾವೇನು ಹೇಳೋದಂದ್ರೆ ಈ ಕಾರ್ಪೊರೇಟರ್ ಇಮಿಡಿಯೇಟ್ ಆಗಿ SP ಮೇಡಮ್ ಅವ್ರಿಗಾಗ್ಲಿ, ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳಿಗಾಗ್ಲಿ, ಈ ಉಸ್ತುವಾರಿ ಸಚಿವರಿಗಾಗ್ಲಿ ಇದ್ರ ಬಗ್ಗೆ ನಿಮ್ಮ ಕಾರ್ಪೊರೇಟರ್ ಅಂತೇಳಿ ಸಪೋರ್ಟ್ ಮಾಡೋದು ಬೇಡ. ಯಾರೇ ಆಗ್ಲಿ ಅವ್ರು, ಯಾಕಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್, ಆಮೇಲೆ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು ಕೂಡ ಇದು ಸೀರಿಯಸ್ ಆಗಿ ರಾಜ್ಯದಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡಿ ಅವ್ರನ್ನ ಯಾರು ಇದು ಮಾಡಿದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕನ್ನೋದು ನಮ್ಮ ಇದು. ಯಾಕಂದ್ರೆ ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ನಮ್ಮ ಜೀವನನೇ ಅಸ್ತವ್ಯಸ್ತ. ಬಳ್ಳಾರಿಯಲ್ಲಿ ಯಾರೇ ಆಗ್ಲಿಕ್ಕೆ ಪೌರ ಕಾರ್ಮಿಕರು ಇದ್ರೇನೆ ಜೀವನ ನಡೆಯೋದು. ಬೆಳಿಗ್ಗೆ ಎದ್ರೆ ಕ್ಲೀನ್ ಮಾಡೋರು ಅವರು, ಕರೆಂಟು, ವಾಟರ್ ಸಪ್ಲೈ ಕೊಡೋರು ಅವರೇ, ಎಲ್ಲ ಏನಾನ UGD ಪ್ರಾಬ್ಲಮ್ ಇದ್ರು ಅವರೇ. ಸೊ ದಯವಿಟ್ಟು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು SP ಮೇಡಮ್ ಅವರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಇಮಿಡಿಯೇಟ್ ಕ್ರಮ ತಗೊಂಡ್ರೇನೆ ಎಲ್ಲರೂ ನಿಂದ್ರದ. ಅಲ್ಲಿವರೆಗೂ ಎಲ್ಲ ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಕಂಪಲ್ಸರಿ ಇರ್ತಾರೆ. ಅವ್ರು ಅರೆಸ್ಟ್ ಆಗೋರು ಬಿಡಲ್ಲ. ಅದು ಯಾವ್ದೋ ಒಂದು ಸಣ್ಣ ಬಿಲ್ಡಿಂಗು ಅದಿದೆ, ಅದನ್ನ ನೋಟಿಸ್ ಕೊಟ್ಟಿದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಅದನ್ನ ಇದ್ದು ಅವ್ರು ಕರೆದು ಸೈಡ್ ಕರೆದು ಬಹಳ ಬರ್ಬರವಾಗಿ ಹೊಡೆದಿದ್ದಾರೆ. ಆಕ್ಚುಲಿ ಇವಾಗ ಅದೇ ಇದೆಲ್ಲ ಎದೆಗೆ ಎಲ್ಲ ತಲೆಗೆ ಎಲ್ಲ ಹೊಡೆದಿದ್ದಾರೆ. ಅದನ್ನೆಲ್ಲ ಸ್ಕ್ಯಾನಿಂಗ್ ಮಾಡಿ ಇವಾಗ ಇದ್ದಾರೆ, ICU ಅಲ್ಲಿ ಇದ್ದಾರೆ. ಇದು ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕ ಮಾಡಿದ್ದಾರೆ. ಆಮೇಲೆ ಅದು ಅವ್ರದ್ದು ಬಗ್ಗೆ ಕೂಡ ಇಲ್ಲಿ ಕಾರ್ಪೊರೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಕೂಡ ಇದೆ. ಕುಬೇರ್ ಅವ್ರ ಬಗ್ಗೆ ಎಲ್ಲ ಎಂಪ್ಲಾಯೀಸ್ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು. ಸೊ ಸೀರಿಯಸ್ ಆಗಿ ತಗೊಂಡು ಆಕ್ಷನ್ ತಗೋಬೇಕಂತ ನನಗೇನು ಹೇಳಿಲ್ಲ. ಅದೇನು ನೋಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಇದ್ರು, ಹಾಸ್ಪಿಟ್ಲಿಗೆ ಬಂದಿದ್ರು. ಇಲ್ಲ ಅದೇನಿದೆ ನಾನು ನೋಡ್ತೀನಿ, ಇದು ತಪ್ಪು ಮಾಡಿರೋದು, ಬಟ್ ಸೀರಿಯಸ್ ಆಗಿ ತಗೊಂತೀನಿ ಅಂತ ಹೇಳಿದ್ರು. ದೊಡ್ಡ ನಮಗೆ ಈ ಘಟನೆಯಲ್ಲಿ ಅವ್ರು ಮಹಾನಗರ ಪಾಲಿಕೆ ಸದಸ್ಯರಾಗಿ 38ನೇ ವಾರ್ಡಿನ ಕಾರ್ಪೊರೇಟರ್ ಆಗಿ ಅವ್ರಿಗೆ ಗೊತ್ತಿಲ್ಲ ಪಾಪ. ಕಾರ್ಪೊರೇಟರ್ ಆಗಿ ಹೆಂಗ ಇರಬೇಕು ಸಿಬ್ಬಂದಿದಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ಪೌರ ಕಾರ್ಮಿಕರ ತಲೆ ಹೆಂಗಿರ್ಬೇಕು, ವಾಲ್ಮೆನ್ ತಲೆ ಹೆಂಗಿರ್ಬೇಕು, AW ತಲೆ ಹೆಂಗಿರ್ಬೇಕು, ಇಂಜಿನಿಯರ್ಸ್ ತಲೆ ಹೆಂಗಿರ್ಬೇಕು, ವರ್ಕ್ ಇನ್ಸ್ಪೆಕ್ಟರ್ ತಲೆ ಹೆಂಗಿರ್ಬೇಕು ಅಂತ ಅವ್ರಿಗೆ ಅವರು ಹಿರಿಯರು ಕಲ್ಸಿಲ್ಲ ಅನ್ನಿಸ್ತದೆ ಅವ್ರಿಗೆ. ನಮಗೆಲ್ಲ ನಮ್ಮ ಹಿರಿಯರು ಇದ್ರು, ಶ್ರೀರಾಮರಂದನ್ ಅವರು, ಸೋಮಶೇಖರ್ ರೆಡ್ಡಿ ಅವರು ನಮಗೆ ಹೆಂಗೆ ಕಲ್ಸಿದಾರೆ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸೇವೆಗೆ ಅವರು
ಮಿಂಗಲ್ ಆಗಿ ಸೇವೆಯನ್ನು ಕಳಿಸಿದಾರೆ. ಅವರು ಕಾಲುವೆಲ್ಲಿ ಇಳಿದ್ರೆ ನಾವು ಕೂಡ ಕಾಲುವೆಲ್ಲಿ ಇಳಿದು ಕೆಲಸ ಮಾಡಿದ ದಿನಗಳಿದಾವ. ಅವ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಜೊತೆಗೆ ಹೋಗಿ ಅವ್ರ ಜೊತೆಗೆ ಕೆಲಸ ಮಾಡಿ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ತಿಂದು ಬೆಳೆದಂಥವ್ರು. ಇಲ್ಲಿ ಕುಂತಿದ್ರು ನಾವು ಕೂಡ 3 ಬಾರಿ ಕಾರ್ಪೊರೇಟರ್ ಆಗಿನೇ ಅವ್ರೇನೋ ಹಿಂಗೆ ಇರ್ತೈತೆ ಅಂತ ಅನ್ಕೊಂಡಿರೋದೇನೋ, ಲೈಫ್ ಟೈಮ್ ಅನ್ಕೊಂಡ್ರೆ ನಾವು ಒಂದ್ಸಾರಿ ಓಟ್ ಹಾಕಿದ್ರೆ ನಾನು ರಿಟೈರ್ಡ್ ಆಗೋವರೆಗೆ ಇರ್ತೈತೆ ಅನ್ಕೊಂಡ್ರೆ ಒಳ್ಳೆ ಆಫೀಸರ್. ಇವತ್ತು ನೋಡ್ರಿ ಹಾಲಿಡೇ ಐತೆ, ಗುಡ್ ಫ್ರೈಡೆ ಇದ್ರೆ ಪೌರ ಕಾರ್ಮಿಕರು ಎಲ್ಲಿ ಇದಾರ, ಕ್ರಿಶ್ಚಿಯನು, ಈ ನಮ್ಮ ಇಂಜಿನಿಯರ್ಸ್ ಎಲ್ಲಿ ಇದಾರ, ಎಲ್ಲ ಬಿಟ್ಟು ಫೋನ್ ಅಟೆಂಡ್ ನಾವು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡೋದು. ಅದು ಯಾವ್ದನ್ನ ಸಮಸ್ಯೆ ಇದ್ರೆ ನಮ್ಮ ಮಹಾನಗರ ಪಾಲಿಕೆ ಅಂತ ಕೂಡ ಹೇಳಕ್ ಇಚ್ಛೆ ಪಡ್ತೀವಿ. ನೋಡ್ರಿ ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡ್ರಿ ಅಟೆಂಡ್ ಮಾಡ್ತಾರ, 11 ಗಂಟೆಗೆ ಮಾಡ್ರಿ ಅಟೆಂಡ್ ಮಾಡ್ರ. ನಿನ್ನೆ ಯಾವ್ದೋ ಒಂದು ನೀರು ಪೈಪ್ ಹೊಡೆದು ನೀರೇ ಇಲ್ಲ, ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಟ್ಯಾಂಕರ್ ಕಳಿಸಿದ್ರ. ಅವ್ರು ಬೀದಿ ಎಲ್ಲ ಸ್ಲಮ್ ಎಲ್ಲೆಲ್ಲ ರಾಮನಗರ ಎಲ್ಲ ನೀರು ಕೊಟ್ಟಂತ ವ್ಯವಸ್ಥೆ ಮಾಡಿದಾರೆ. ಪಾಪ ರಾತ್ರಿ ಏನಾರ UGD ಪ್ರಾಬ್ಲಮ್ ಆದ್ರೂ ಕೂಡ ಇಮಿಡಿಯೇಟ್ ರಾತ್ರಿ ಎಲ್ಲ ನಿಂತು ಕೆಲಸ ಮಾಡ್ತಾರ್ರಿ. ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡೋದು ಭಾರಿ ತಪ್ಪು. ಅವ್ರಿಗೆ ಇಮಿಡಿಯೇಟ್ ಆಗಿ ಇವರೆಲ್ಲ ಮಾತಾಡ್ತಿದ್ರು, ಅವರು ಇಮಿಡಿಯೇಟ್ ಆಗಿ ರಿಸೈನ್ ಮಾಡ್ಬೇಕಂತ ಹೇಳ್ತಿದ್ರು. ಅದ್ ಆಗೋವರೆಗೆ ಆಗ್ತತಿ. ಇಲ್ಲಿ ಇದು ಇವತ್ತು ಹಾಲ್ಡೇ ಇರೋದ್ರಿಂದ ಒಳಗ್ ಕುಂತೀವಿ, ನಾಳೆ ಸರ್ಕಾರದಲ್ಲಿ ಕೂಡ್ತೀವಿ, ರಾಜ್ಯ ಮಟ್ಟಕ್ಕೆ ಹೋಗ್ಕತಿದ್ದು, ರಾಜ್ಯ ಮಟ್ಟದಲ್ಲಿ ಸ್ಟ್ರೈಕ್ ನಡೀತದೆ. ಇವತ್ತೆಲ್ಲರೂ ಇವಾಗ ಗೊತ್ತಿಲ್ಲ ಪಾಪ, ಸ್ವಲ್ಪ ಜನ ಬಂದಿದ್ದಾರೆ. ಇಲ್ಲಿ ಸ್ಟಾಫೇ ಪೌರ ಕಾರ್ಮಿಕ 500-600 ಜನ ಸೇರ್ತಾರೆ. ನಾಳೆಯಿಂದ ಕೆಲಸನೇ ಮಾಡೋದಿಲ್ಲ ಅವರು. ಒಂದು ಅರ್ಧ ಗಂಟೆ ನೀರು ಬಿಟ್ಟಿಲ್ಲ ಅಂದ್ರೆ ಏನ್ ಸರ್ ನಮಗ್ ಫೋನ್ ಮಾಡ್ತಾರ, ಕಾರ್ಪೊರೇಟರ್ಸ್ ಫೋನ್ ಮಾಡ್ತಾರ. ಎಲ್ಲರಿಗೂ ಒಂದು 10 ನಿಮಿಷ ಅಲ್ಲಿ UGDಗಿನ ಬಂದಾದ್ರೆ ಬೀದೆಲ್ಲ ರೋಡ್ ಬರ್ತಾರ. ಏನ್ರಿ ನಾವು UGD ನೀರು ಹೋಗ್ತಾ ಇಲ್ಲ, ಹೆಂಗ್ ಮಾಡೋಣ ಅಂತ ಇದು ಗೊತ್ತಾಗ್ಲಿ. ಅವ್ರ ಪೌರ ಕಾರ್ಮಿಕರದು ವ್ಯಾಲ್ಯೂ ಗೊತ್ತಾಗ್ಲಿ. ಈ ಮಹಾನಗರ ಪಾಲಿಕೆ ಇದರಲ್ಲ ಇವ್ರು ಮ್ಯಾನೇಜ್ ಮಾಡೋರವ್ರಿಗೆ ಗೊತ್ತಾಗ್ಬೇಕು, ಇವ್ರ ವ್ಯಾಲ್ಯೂ ಏನಂತ ಗೊತ್ತಾಗ್ಬೇಕಂತ ಹೇಳಿ ನಾನು ವಿನಂತಿ ನೋಡ್ತೀನಿ. ಇವಾಗ ಅವ್ರ ಜೊತೆಗೆ ನಾವು ಲೈಫ್ ಟೈಮ್ ಇರ್ತೀವಿ ಸರ್. ಅವ್ರು ನಾಳೆ ಎಲ್ಲರೂ ಬರ್ತಾರೆ ಸರ್, ಎಲ್ಲರೂ ಬರ್ತಾರೆ, ಅವ್ರ ಜೊತೆಗೆ ಇರ್ತಾರೆ ಸರ್, ಎಲ್ಲರೂ ಇರ್ತಾರೆ ಸರ್. ಅವ್ರು ಇವತ್ತು ಎಲೆಕ್ಷನ್ ದಾವಣಗೆರೆಯಲ್ಲಿ ಇದಾರ, ನಾಳೆ ಬರ್ತಾರೆ ಸರ್. ಅವ್ರಿಗೆ ಮೆಸೇಜ್ ಕೊಟ್ಟಿವಿ, ನಾಳೆ ಬೆಳಿಗ್ಗೆ ಬರ್ತಾರೆ ಸರ್, ಅವ್ರು ಬಂದಿರ್ತಾರೆ ಸರ್.